ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಮಕೂರು ಹತ್ರ ಇರೋವಂಥ ಶನಿಮಹಾತ್ಮನ ದೇವಸ್ಥಾನ ಹತ್ರ ಹೋಗಿದ್ದೆ. ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ಕೂಡ ಶಾಕ್ ಆದೆ. ಇದೇನು ಈ ಥರ ಇದೆಯಾ ಅಂದರೆ ಶನಿಮಹಾತ್ಮನ ಮೂರ್ತಿ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದದು ಈ ಥರ ಇದೆ ಅಂತ. ಸೊ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಹೊರಟಿದ್ದು ವರ್ಕ್ ಮುಗಿಸ್ಕೊಂಡು ಬಂದು ಸ್ಟ್ಯಾಚು ಹತ್ರ ಇಳ್ಕೊಂಡೆ ಬಸ್ಸಲ್ಲಿ. ಸೊ ನಾನು ಅಬಿಗೆ ವೆಯ್ಟ್ ಮಾಡ್ತಿದ್ದೆ ಗಾಡಿಯಲ್ಲಿ ಹೋಗೋಣ ಅಂತ. ಸೊ ಅಲ್ಲಿ ಅಭಿನೂ ಬಂದರು. ಸೊ ಒಟ್ಟಿಗೆ ಮನಿಕೆರೆ ರೋಡಲ್ಲಿ ಹೋಗಿದ್ದು ನಾವು. ಅದು ಎಲ್ಲಿ ಬರುತ್ತೆ ಅಂತಂದರೆ ನಿಯರ್ ಕ್ಯಾಸಂದ್ರ ಹತ್ರ. ಸೊ ದೇವಸ್ಥಾನ ಬಂದು ಸೊ ನಾವು ಟೌನ್ ಒಳಗಡೆ ಹೋದರೆ ಸಿಗ್ನಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬೈಪಾಸ್ ಮೇಲೆ ಹೋದ್ವಿ. ಕ್ಯಾಸಂದ್ರ ನೋಡಿ, ಇದು ಕ್ಯಾಸಂದ್ರ ಹತ್ರ. ಸೊ ನೆಕ್ಸ್ಟ್ ಕ್ಯಾಸಂದ್ರ ಬಸ್ ಸ್ಟ್ಯಾಂಡ್ ಆದಮೇಲೆ ಸಿಗೋದೇನೆ ಟೋಲಿಂದ ನಾವು ರೈಟ್ ಸೈಡ್ಗೆ ಹೋಗ್ಬೇಕಾಗತ್ತೆ ನೋಡಿ. ಸೊ ರೈಟ್ ಸೈಡು ಇಲ್ಲಿ ಆರಮಾರ್ಕ್ ಇದೆ ಅಲ್ವಾ, ಒಂದು ಕಾಲೇಜ್ ಹೆಸರಿದೆ. ಸೊ ಅಲ್ಲಿ ಟರ್ನ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ ಮಣ್ ರೋಡ್ ಇರುತ್ತೆ, ತುಂಬ ಹಳ್ಳಿಗಳ ಮಧ್ಯೆ ಸಿಗುತ್ತೆ. ಮತ್ತು ರೋಡು ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಹೋಗೋದಕ್ಕೆ. ಆದ್ರೂ ಸ್ವಲ್ಪ ಧೂಳು ಎಲ್ಲ ಜಾಸ್ತಿನೇ ಇತ್ತು. ರೋಡ್ ಅಷ್ಟು ನೀಟಾಗಿ ಇಲ್ದಿರೋದ್ರಿಂದ ನೆಕ್ಸ್ಟ್ ನಮಗೆ ಸಿದ್ಧಗಿರಿ ಅಂತ ನೋಡಿ ಆರಮಾರ್ಕ್ ಇದೆ. ಸೊ ಅಲ್ಲಿಂದ ಅದೇ ದೇವಸ್ಥಾನದ ರೋಡು. ಸೊ ಅಲ್ಲಿಂದ 2 ಮಿನಿಟ್ಸ್ ಅಷ್ಟೇ. ಸೊ ಹೋಗಿ ದೇವಸ್ಥಾನಕ್ಕೆ ನಾನು ಕೈ ಕಾಲೆಲ್ಲ ತೊಳ್ಕೊಂಡೆ, ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಸೊ ಹಾಗೆ ಫಸ್ಟು ಎಳ್ಬತ್ತಿ ಹಚ್ಚಿ ದೇವಸ್ಥಾನಕ್ಕೆ, ಅಲ್ಲೇ ಎಳ್ಬತ್ತಿ ಕೂಡ ಸಿಗುತ್ತೆ, 20 ರುಪೀಸ್ ಏನೋ ಆಗುತ್ತೆ. ಸೊ ಎಳ್ಬತ್ತಿ ಹಚ್ಚಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ಒಳಗಡೆ ನೋಡಿದ್ರೆ ಮಾತ್ರ ದೇವರು ಎಷ್ಟು ಚೆನ್ನಾಗಿದೆ ಅಂದರೆ, ಇಷ್ಟು ದೊಡ್ಡದು ನಾನು ಎಲ್ಲೂ ನೋಡಿಲ್ಲ ಆ ಶನಿಮಹಾತ್ಮಂದು. ಸೊ ಎಲ್ಲ ಕಡೆ ಚಿಕ್ಕದಿರು ಇರುತ್ತೆ ನೋಡಿದ್ದೀವಿ, ಬಟ್ ಇಷ್ಟು ದೊಡ್ಡದು, ಇಷ್ಟು ನಿಂತಿರೋ ಥರದ್ದು ಅದು ನೋಡ್ತಿದ್ರೇ ನಿಮಗೆ ಮೈ ಜುಮ್ಮ ಅನಿಸುತ್ತೆ, ಆ ಥರ ಇದೆ ದೇವರು. ಸೊ ಅಲ್ಲೇ ಗಣೇಶ ಮತ್ತು ಶಿವಪಾರ್ವತಿ ಅದ್ರದ್ದು ಮತ್ತು ಸುಬ್ರಹ್ಮಣ್ಯ ಅಲ್ಲಲ್ಲೇ ಚಿಕ್ಕ ಚಿಕ್ಕ ದೇವ್ರನ್ನ ಇಟ್ಟಿದ್ದಾರೆ. ಸೊ ದೇವಸ್ಥಾನದ ಸ್ಟ್ಯಾಚು ನೋಡಿದ್ರಿ ಅಲ್ವಾ, ಆದರೆ ಹಿಂಭಾಗ ಇದು ಎಂಟ್ರೆನ್ಸ್ ಇದೆ ಹೋಗೋದಕ್ಕೆ. ಸೊ ಹಿಂದೆಗಡೆಯಿಂದನೇ ಕೆಳಗಡೆ ಒಂದು, ಆ ದೇವಸ್ಥಾನದ ಕೆಳಗಡೆ ಒಂದು ನಾಗಸುಬ್ರಹ್ಮಣ್ಯ ಅಂತ ನಾಗರ ಕಲ್ಲಿಟ್ಟಿದ್ದಾರೆ. ಸೊ ಅದಕ್ಕೆ ಹೋಗೋದಕ್ಕೆ ದಾರಿ ಇದು. ಸೊ ಕೆಳಗಡೆ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಇದರಲ್ಲಿ ಇನ್ನೊಂದೇನು ಅಂತ ಅಂದರೆ, ಇದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಬೆಟ್ಟ ಥರ ಇದೆ, ಅಲ್ಲಿ ಆಂಜನೇಯನ ಸ್ಟ್ಯಾಚು ಇದೆ. ಅದು ಕಾವಲಾಗಿರುತ್ತೆ ಇದಕ್ಕೆ ಶನಿಮಹಾತ್ಮಂಗೆ ಅನ್ನೋದೊಂದು ಆ ಥರ ನಂಬಿಕೆ. ಸೊ ತೋರಿಸ್ತೀನಿ ನೋಡಿ. ಅದು ಕೂಡ ಇದು ತಾರೆ ವೃಕ್ಷ ಅಂತ. ಇಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಸೊ ಅಲ್ಲಿ 9 ಸುತ್ತು ಆ ಥರ ಏನಾದರೂ ಸುತ್ತಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ತಾರೆ. ನಾನು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಅನಿಸುತ್ತೆ ಹೋಗಿರೋದು ದೇವಸ್ಥಾನಕ್ಕೆ. ಸೊ ನೋಡಿ ಬೆಟ್ಟ ಇದೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕದು, ಅಲ್ಲಿ ಆಂಜನೇಯನ ಸ್ಟ್ಯಾಚು ಇದೆ. ಸೊ ಎಷ್ಟು ನೀಟಾಗಿ ಝೂಮ್ ಹಾಕಿದ್ದೀನಿ ನೋಡಿ, ಅದು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ದೂರನೇ ಇತ್ತು ಸ್ವಲ್ಪ, ಹಂಗಾಗಿ ಝೂಮ್ ಹಾಕಿದ್ದಕ್ಕೆ ಅಷ್ಟು ಕಾಣಿಸ್ತಿದೆ ಅಷ್ಟೇ. ಇದು ನಾಗ ಸುಬ್ರಹ್ಮಣ್ಯ ಅಂತ, ಅಲ್ಲಿ ನಾಗರ ಕಲ್ಲಿದೆ. ಸೊ ಅಲ್ಲಿ ಕೂತ್ಕೊಂಡು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದು ಆಗುತ್ತೆ ಅಂತ ಅಂತಾರೆ. ಸೊ ಅಲ್ಲಿ ನಾವು ಒಂದು 10 ಮಿನಿಟ್ಸ್ ಕೂತ್ಕೊಂಡು ಮತ್ತೆ ತಾರೆ ವೃಕ್ಷ ಹತ್ರ ಸೊ ನಾವು 9 ಸುತ್ತು ಸುತ್ತಿ ನೆಕ್ಸ್ಟ್ ಶನಿಮಹಾತ್ಮನ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ನೀವು ಯಾರೆಲ್ಲ ಈ ಟೆಂಪಲ್ನ ನೋಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಶನಿಮಹಾತ್ಮನ ದರ್ಶನ ಮಾಡೋಣ ಅಂತ ಒಳಗಡೆ ಹೋದೆ. ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಮೂರ್ತಿ. ಇಲ್ಲಿವರೆಗೂ ನಾನಂತೂ ನೋಡಿಲ್ಲ ಅಷ್ಟು ದೊಡ್ಡದು. ಸೊ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತ. ನೋಡಿದ್ರಿ ಅಲ್ವಾ. ಸೊ ಫೋಟೋ ಹಾಕಿದ್ದೀನಿ, ಬಟ್ ನಾನು ಅಷ್ಟು ಫೋಟೋ ಕ್ಲಾರಿಟಿಯಾಗಿ ತೆಗಿಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಕಾಕೋಟ ಅಂತಂದರೆ ಕಾಗೆ ವಾಹನ ಅಲ್ವಾ, ಸೊ ಅದರದ್ದು ಇಟ್ಟಿದ್ದಾರೆ. ಅದನ್ನು ಕಾಕೋಟ ಅಂತ ಕರೀತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇರಲಿ ಅಂತ ಫೋಟೋ ತಗೊಂಡೆ ಅದನ್ನು. ಮತ್ತು ಇದು ತಾರೆ ವೃಕ್ಷದ್ದು. ಸೊ ಎಲ್ಲ ದರ್ಶನ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು 9 ಗ್ರಹಗಳದ್ದು ದೇವ್ರದಿತ್ತಲ್ಲ ಶನಿಮಹಾತ್ಮಂದು, 9 ಗ್ರಹಗಳನ್ನು ನೋಡಿಕೊಂಡು ಅಲ್ಲಿ ಸುತ್ತಿ ನೆಕ್ಸ್ಟು ನಾವು ಅಲ್ಲಿ ಪ್ರಸಾದ ಕೂಡ ಇರುತ್ತೆ, ಊಟ ವ್ಯವಸ್ಥೆ ಇರುತ್ತೆ. ಸೊ ಹಾಗೆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಊಟ ಮಾಡಿಕೊಂಡು ನಾವು ಅಲ್ಲಿ ಊಟಕ್ಕೆ ನಮಗೆ ಅನ್ನ ಸಾಂಬಾರು ಇತ್ತು, ಮತ್ತು ಪಾಯಸ, ಬೂಂದಿ, ಕೋಸಂಬರಿ ಮತ್ತು ಎಳ್ಳಿಂದು ಸ್ವೀಟ್ ಕೊಟ್ಟಿದ್ದರು. ಸೊ ಅದನ್ನು ತೊಗೊಂಡು ನಾವು ತಿಂದ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ವಾರ್ಷಿಕ ಪೂಜೆ ಇತ್ತು, ಹಾಗಾಗಿ ಒಂದು ಪಾಂಪ್ಲೆಟ್ ಕೊಟ್ಟಿದ್ದಾರೆ ನೋಡಿ. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.